ವಿನಾಕಾರಣ ನಿಮಗೆ ಬೇಸರ, ಮನೇಲಿ ಇರೋಕ್ಕಾಗಲ್ಲ, ಆಚೆ ಹೋಗೋಕ್ಕೆ ಇಷ್ಟ ಇಲ್ಲ, ಏನೋ ಕಸಿವಿಸಿ, ದೈಹಿಕವಾಗಿ ಸರಿಯಾಗಿದ್ದೀರ, ಡಾಕ್ಟರ್ ಹತ್ರ ಹೋಗೋದಲ್ಲ ಅದು, ಮಾನಸಿಕವಾಗಿ ಹೋಗೋಕ್ಕೆ ಏನಾಗಿದೆಯೋ ಏನೋ ನಿಮಗೆ ಭಯ ಹೋಗಲ್ಲ, ಒಟ್ಟಲ್ಲಿ ಸಂತೋಷ ಇಲ್ಲ, ಯಾವುದರಲ್ಲೂ ಭಾಗವಹಿಸಬೇಕು ಅಂತಿಲ್ಲ, ಮೂಡ್ ಸ್ವಿಂಗ್ಸು ಈ ಥರ ಎಲ್ಲ ಕೆಲವ್ರಿಗಾಗುತ್ತೆ, ಆವಾಗವಾಗ ಆಗುತ್ತೆ. ಮನಸ್ಸು ಹಾಗೇನೇ, ಅದು ಹುಣ್ಣಿಮೆಯಲ್ಲಿ ಉಕ್ಕತ್ತೆ, ಅಮಾವಾಸ್ಯೆಯಲ್ಲಿ ಒಂಥರ ಹೀಗೆ ಆಗ್ತಾ ಇರುತ್ತೆ. ಇದು ಮತ್ತು ಶಾಶ್ವತವಾಗಿ ಆರಾಮವಾಗಿ ಆನಂದವಾಗಿ ಇರೋಕ್ಕಾಗ್ತಾನೇ ಇಲ್ವಲ್ಲ ನಮಗೆ. ಇಷ್ಟೆಲ್ಲ ಪಾಠ ಕೇಳಿದ್ರು ಕೂಡ ಏನು ಮಾಡೋದು ಇದಕ್ಕೆ? ಇದು ಮಾತ್ರೆ ತೊಗೊಳ್ಳೋದು ಅಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳೋದು ಅಲ್ಲ, ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾರೆ. ಸುಲಭೋಪಾಯ ನಾನು ಕಂಡುಹಿಡ್ಕೊಂಡು ಹೋಗಿದ್ದು ಹೇಳ್ತೀನಿ ಕೇಳಿ. ಇದಕ್ಕೆ ಇನ್ಯಾರೂ ಬೇಡ, ನಿಮಗೆ ನೀವೇ ಮಾಡ್ಕೋಬೇಕು. ರಜಾ ಹಾಕಿ, ಕೆಲಸಕ್ಕೆ ಹೋಗ್ತಾಯಿದ್ರೆ ರಜಾ ಹಾಕಿ, ಇಲ್ಲ ಎಲ್ಲೂ ಹೋಗಬೇಡಿ. ಇವತ್ತು ತುಂಬ ಬ್ಯುಸಿ, ನಾನು ಮನೇಲಿ ನನ್ನ ಪಾಡಕ್ಕೆ ನಾನು ಇರಬೇಕು ಡಿಸೈಡ್ ಮಾಡಿ, ವಾತಾವರಣ ನೀವೇ ಒನ್ ಡೇ ಸೃಷ್ಟಿ ಮಾಡ್ಕೊಳ್ಳಿ. ಯಾರು ಹೆಲ್ಪರ್ ತೊಗೋಬೋದು, ಇಲ್ಲ ಬೇಡ ನೀವೇ ಮಾಡಿ, ನಿಮ್ಮ ತಾಕತ್ ಮೇಲೆ ಹೋಗುತ್ತದು. ಹೆಲ್ಪರ್ ತೊಗೊಳಿದ್ರೂ ಪರವಾಗಿಲ್ಲ. ಮನೆಯಲ್ಲಿ ಒಂದು ಕಡೆಯಿಂದ ಒಂದು ಮೂಲೆಯಿಂದ ಎಲ್ಲದನ್ನು ಎಳೆದು ಧೂಳು ತೆಗೆದು ಕ್ಲೀನ್ ಮಾಡಿ ಚೆನ್ನಾಗಿ ಎರಡೆರಡು ಸತಿ ನೀರು ಬದಲಾಯಿಸ್ಕೊಂಡು ಒರೆಸಿ, ಫುಟ್ರಗೆಲ್ಲನೂ ದಿನ ಕಾಲು ಉಜ್ಜಿರ್ತಿರಲ್ಲ ದರಿದ್ರ ಅದೆಲ್ಲ ತೆಗೆದು ಒಗ್ಯಕ್ಕೆ ಹಾಕಿ ಒಗೆದಿಟ್ಕೊಂಡು ಅಥವಾ ಎಸೆಯೋದನ್ನು ಎಸೆದ್ಬಿಟ್ಟು ಬಚ್ಚಲ ಮನೆಯಲ್ಲಿ ಎಸ್ಪೆಷಲಿ ಟಾಯ್ಲೆಟ್ನಲ್ಲಿ ಉಪಯೋಗಿಸ್ತಾ ಇರೋ ನಿಮ್ಮ ಬಕೆಟು ಮಗ್ಗು ಏನಿದೆ ಅದನ್ನು ಹಳೇದಾಗಿದ್ದರೆ ಎಸ್ಬಿಟ್ಟು, ಇಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡು ಅಡುಗೆ ಮನೆಯಲ್ಲಿ ಎಲ್ಲ ತೆಗೆದು ಕೂಡಿಟ್ಟಿದ್ದು ಬೇಡದೇ ಇರೋದು ಎಲ್ಲ ಇರುತ್ತಲ್ಲ, ಎಲ್ಲ ಹುಳ ಬಂದಿರೋದು ಇವೆಲ್ಲ ನೆಗೆಟಿವ್ ಎನರ್ಜಿ ತೊಗೊಂಬರುತ್ತೆ. ನಾನು ಹೇಳಿದ್ರೆ ನಿಮಗೆ ತಮಾಷೆ ಆಗುತ್ತೆ. ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದು, ಅಡುಗೆ ಮನೆಯಲ್ಲಿ ಸಂಧಿ ಮೂಲೆಯಲ್ಲೆಲ್ಲ ಕಸ ಗುಡಿಸ್ಕೊಳ್ಳೋದು, ಹಳೇದು ಒಣಗಿದ್ದು ಹಾಳಾಗಿದ್ದು ಕೊಳ್ತಿದ್ದು ತರಕಾರಿಗಳು ಹಣ್ಣುಗಳನ್ನೆಲ್ಲ ಎಸೆಯೋದು, ಸ್ಟವ್ ಸಂಧಿ ಮೂಲೆಯಲ್ಲಿ ಕ್ಲೀನ್ ಮಾಡೋದು, ಸಣ್ಣ ಸಣ್ಣದು ಕುಕ್ಕರ್ದು ಮೇಲ್ಗಡೆ ಹಾಕೋ ಬಿರಟೆ ತೊಳೆಯಲ್ಲ, ಇದೆಲ್ಲ ಸಣ್ಣ ಸಣ್ಣದು ಬಚ್ಚಲ ಮನೇಲಿ ಎಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕ್ತಿಕ್ಕಲ್ಲ. ಆ ಥರ ನೀವು ನೋಡಿ ಲಿಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಬೇಕಾಗಿಲ್ಲ, ಇದನ್ನು ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು, ಇಬ್ಬರು ಸೇರಿ ಮಾಡ್ಬೋದು. ಒಟ್ಟಲ್ಲಿ ಮನೇನ ಒಂಥರ ಕ್ಲೀನ್ ಮಾಡಿ ಬೇಡದಿರೋದು ಎಸ್ತಾಕಿ ರಾತ್ರಿ ಮಲ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ. ಏನಾದ್ರೂ ಬದಲಾಯಿಸ್ಬೇಕಾದ್ರೆ ವಾಸ್ತು ನಿಮ್ಮ ಸೋಫಾ ಕರ್ಟನ್ನು ಎಲ್ಲ ಬದಲಾಯಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹೊಸ ಮನೆ, ಹೊಸ ವಾತಾವರಣ, ಹೊಸ ಭಾವನೆ, ಹೊಸ ಖುಷಿ, ಅದರಲ್ಲಿ ಮಲಗಿ ಬೆಳಗ್ಗೆ ಏಳಿ ಕಂಪ್ಲೀಟ್ ನೀವು ಚೇಂಜ್ ಆಗಿದೆ.